this is model number 10. So in this model he has not shown the views, means front view direction, top view and the side view directions he has not shown in the drawing. ಸೊ ಮುಂಚೆ 6 ಮಾಡೆಲ್ ಡ್ರಾಯಿಂಗ್ ಏನು ಕೊಟ್ಟಿದ್ವಿ ಅಲ್ಲಿ ಅವನು ವ್ಯೂಸ್ ಡೈರೆಕ್ಷನ್ ತೋರಿಸಿದ್ದ, ಆಮೇಲೆ ಈ ಡ್ರಾಯಿಂಗಲ್ಲಿ ಅವನು ವ್ಯೂಸ್ ಡೈರೆಕ್ಷನ್ನ ತೋರಿಸ್ತಾ ಇಲ್ಲ. ಯಾಕಂದರೆ ಬೈ ದಿಸ್ ಟೈಮ್ ನೀವು ಪರ್ಫೆಕ್ಟ್ ಆಗಿರ್ತೀರಾ ಅಂತ ಅವನು ಅಸ್ಯೂಮ್ ಮಾಡ್ಕೊಂಡಿದ್ದಾನೆ. ಅಂದರೆ ವ್ಯೂ ಯಾವ ಪ್ಲೇನಲ್ಲಿ ಹೋಗಿ ಯಾವ ಸ್ಕೆಚ್ಚನ್ನು ನಾವು ತೆಗಿಬೇಕು ಅನ್ನೋದನ್ನು ಇಷ್ಟರ ಒಳಗಾಗಿ ನೀವು ಕಲ್ತಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಅಂತ ತಿಳ್ಕೊಂಡು ಇನ್ನು ಮುಂದೆ ಬರ್ತಕ್ಕಂತಹ ಯಾವುದೇ 3D ಮಾಡೆಲ್ ಡ್ರಾಯಿಂಗಲ್ಲಿ ಅವನು ವ್ಯೂಸನ್ನು ತೋರಿಸಿಲ್ಲ. ಸೊ ನೌ ದಿಸ್ ಇಸ್ ಅ ಮಾಡೆಲ್ 10. ಸೊ ಹೌ ಟು ಸ್ಟಾರ್ಟ್ ದಿಸ್ ಮಾಡೆಲ್ ಇನ್ ಕ್ಯಾಟಿಯಾ ಡಿಪೆಂಡ್ಸ್ ಟೋಟಲಿ ಆನ್ ಯುವರ್ ಇಮ್ಯಾಜಿನೇಷನ್. ಸೊ ಅದಕ್ಕೆ ಯಾವ ವ್ಯೂವಿಂದ ನಾವು ಇದನ್ನು ತೆಗಿಬೇಕು, ಯಾವ ವ್ಯೂವಿಂದ ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು ಈಗ. ಸೊ ಈ ಮಾಡೆಲನ್ನು ನೋಡಿದ ತಕ್ಷಣ ನಾನು ಈ ಪ್ಲೇನಿಂದ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಇಲ್ಲೇನು ಕಾಣಿಸ್ತಾ ಇದೆ ಇದನ್ನು ಫಸ್ಟ್ ನಾನು ಡ್ರಾ ಮಾಡ್ತೀನಿ ಕ್ಯಾಟಿಯಾದಲ್ಲಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಕ್ಯಾಟಿಯಾ ನಾವು. ಸೊ ಆಸ್ ಐ ಟೋಲ್ಡ್ ಯು, ವೆನ್ ಯು ಸ್ಟಾರ್ಟ್ ಕ್ಯಾಟಿಯಾ ಬೈ ಡಿಫಾಲ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ಅ ಪ್ರಾಡಕ್ಟ್. ಸೊ ಕ್ಲೋಸ್ ದಿಸ್, then go to start, mechanical design, then part design. So if you want to give the part name, give the part name or else press OK. So when you go to the part design, again you observe 3 planes. Now I am going to select this plane, go to the sketcher. So in this sketcher again I am using profile option. I am going to draw the line now like this. ಸೊ ನಾನು ಅಲ್ಲಿ ಏನು ನೋಡಿದ್ದೀನಿಯೋ ಅದೇ ರೀತಿಯಾಗಿ ನಾನು ಇಲ್ಲಿ ಡ್ರಾ ಮಾಡ್ತಾ ಹೋಗ್ತೇನೆ. ಸೊ ಇದು ಶೇಪ್ ಎಲ್ಲಿತ್ತು ಬಂತಂದರೆ ಇಲ್ಲಿದೆ ನೋಡಿ, ಈ ಪ್ಲೇನಲ್ಲೇ ನಾನು ಹೋಗಿ ಈ ಶೇಪನ್ನು ತೆಗೆದಿದ್ದೀನಿ. ಈಗ ಇದನ್ನ ಏನು ಮಾಡಬೇಕು, ನೀವು ಡೈಮೆನ್ಷನ್ ಕೊಡಬೇಕು. ನಾವು ಲೆಟ್ ಅಸ್ ಗಿವ್ ದ ಡೈಮೆನ್ಷನ್ ಇಟ್. First I am going to give the default dimension like this. So like this. ಅಂದರೆ ಆ ವಿವಲ್ಲಿ ಏನು ಡೈಮೆನ್ಷನ್ಸ್ ಕೊಟ್ಟಿದ್ದಾನೋ ಓವರ್ ಆಲ್ ಡೈಮೆನ್ಷನ್ he has given. ಇನ್ ಮಿಡಲ್ ಡೈಮೆನ್ಷನ್ ಅವನು ಕೊಟ್ಟಿದ್ದಾನೆ ಮಿಡಲ್ ಡೈಮೆನ್ಷನಲ್ಲಿ. ಸೊ ಆ ಡೈಮೆನ್ಷನ್ನ ನೀವು ಕೊಡಬೇಕು. ಈಗ ನಾವು ಮಿಡಲ್ ಡೈಮೆನ್ಷನ್ ರೈಟ್. ಸೊ ದೆನ್ ನೆಕ್ಸ್ಟ್ ಇದು ಡೈಮೆನ್ಷನ್ ಕೊಡಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಆ ಡೈಮೆನ್ಷನ್ನ ಕೊಡಿ. ಆಮೇಲೆ ಫ್ರಮ್ ಹಿಯರ್ ಟು ಹಿಯರ್ ಇದು ಎಷ್ಟಿದೆ ಡೈಮೆನ್ಷನ್ ಕೊಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಆ ಡೈಮೆನ್ಷನ್ ಕೊಡಿ. ನೌ ಯುವರ್ ಸ್ಕೆಚ್ ಬಿಕಮ್ಸ್ ಕಂಪ್ಲೀಟ್ಲಿ ಗ್ರೀನ್. ಇಟ್ ಮೀನ್ಸ್ ಯುವರ್ ಸ್ಕೆಚ್ ಈಸ್ ಪರ್ಫೆಕ್ಟ್ಲಿ ಕರೆಕ್ಟ್. ನೌ ಇಟ್ ಈಸ್ ಫುಲ್ಲಿ ಕನ್ಸ್ಟ್ರೈನ್ಡ್ ಆರ್ ಐಸೋ ಕನ್ಸ್ಟ್ರೈನ್ಡ್. ಸೊ ನೌ ಗೋ ಬ್ಯಾಕ್ ಟು ದಿ ಮಾಡೆಲ್ ಡ್ರಾಯಿಂಗ್. ಸೊ ನೌ this is 10 and this is also 10, right? So overall distance is 140. Here in between he has given 80. If you subtract 80 from 140, so the remaining is 60. It means this is 30 and this one is also 30. Now the same dimension I am going to give it here. This is 30. This is 30. This is also 30. Then this is 80. This is 80. He has given in the drawing here 80. 80, 30, 30. It means overall is 140. Now this is 10. So this is 10. This is also 10. This is also 10 because this is the thickness of it. And this is also 10. So now the dimension is over. If you want to check it for the tool sketch analysis, see this is closed sketch. The color of the sketch is green, so it is fully constrained. Exit from the sketcher. So now you want to give the pad option. In the pad option, ಈಗ ನಾನು ಇದನ್ನು ತೆಗೆದಿದ್ದೀನಿ. ಇದಕ್ಕೆ ಇಷ್ಟು ಡಿಸ್ಟೆನ್ಸ್ ಲೆಂತನ್ನು ಆ್ಯಡ್ ಮಾಡಬೇಕು. ಈಗ ಎಷ್ಟು ಡಿಸ್ಟೆನ್ಸ್ ಲೆಂತ್, ಇಟ್ ಮೀನ್ಸ್ 95. ಈ 95 ಡಿಸ್ಟೆನ್ಸನ್ನು ಪ್ಯಾಡಲ್ಲಿ ಕೊಡಬೇಕು ಈಗ ನೀವು.
So go back to CATIA again, use pad option. So now you give 95 here, 95, press it OK. ನಾನು ಇದನ್ನು ತೆಗೆದೆ, ಈಗ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ನಾನು ಯಾವ್ದು ತೆಗೆದಿದ್ದೀನಿ ಅಂದರೆ ಇದನ್ನು ತೆಗೆದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ತೆಗೆದೆ. ಈಗ ಇಲ್ಲಿ ಕಟೌಟ್ ಇದೆ, ಈ ಕಡೆನೂ ಕಟೌಟ್ ಇದೆ. ಕಟೌಟನ್ನು ಆಮೇಲೆ ಮಾಡೋಣ. ಈಗ ಇಲ್ಲಿದೆಯಲ್ಲ, ಇದನ್ನು ಮಾಡಬೇಕಾಗಿದೆ. ಸೊ ಈ ಸ್ಕೆಚ್ಚನ್ನು ನಾನು ತೆಗಿಬೇಕು. ಈಗ ಈ ಸ್ಕೆಚ್ಚನ್ನು ತೆಗಿಬೇಕಂದ್ರೆ ಯಾವ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೋಬೇಕು? ಈ ಸೈಡ್ ಇಲ್ಲಿದೆಲ್ಲ, ಈ ಪ್ಲೇನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಸೊ ಗೋ ಬ್ಯಾಕ್ ಟು CATIA. ನೋ ಐ ಆಮ್ ಸೆಲೆಕ್ಟಿಂಗ್ ದಿಸ್ ಪ್ಲೇನ್. ಗೋ ಟು ಸ್ಕೆಚರ್. ಇದ್ರ ಮೇಲೆ ತೆಗಿಬೇಕಾಗತ್ತೆ ಈಗ ಅದನ್ನು. ಸೊ ಅದನ್ನು ತೆಗಿಬೇಕಾದಾಗ ಏನಿದೆ ನೋಡ್ರಿ, ಈ ಥರ ತೆಗಿಬೇಕು. ಅಂದರೆ ರೇಡಿಯಸ್ 25 ಇದೆ, ಒಳಗಡೆ ಸರ್ಕಲ್ 30 ಇದೆ, ಇಲ್ಲಿಂದ ಇಲ್ಲಿಗೆ ಸೆಂಟರ್ ಆಫ್ ದಿಸ್ ಸರ್ಕಲ್ ಟು ದಿಸ್ ಎಡ್ಜ್ ಈಸ್ 50. ಅದನ್ನು ಮಾಡಬೇಕು ಈಗ ನಾನು. ಸೊ ಐ ಆಮ್ ಗೋಯಿಂಗ್ ಟು ಡ್ರಾ ದ ಸರ್ಕಲ್. ಒಂದು ಸರ್ಕಲ್ ತೆಗಿತೀನಿ. ಸೊ ನೌ ಐ ವಾಂಟ್ ಟು ಡೈಮೆನ್ಷನ್ ದಿಸ್ ಫ್ರಮ್ ದ ಸೆಂಟರ್ ಪಾಯಿಂಟ್. ಈ ಪಾಯಿಂಟಿಂದ ಈ ಎಡ್ಜ್ಗೆ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅವನು, ಈ ಕೆಳಗಡೆ ಎಡ್ಜಿಂದ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ನೌ ಐ ಆಮ್ ಶೋಯಿಂಗ್ ದಿಸ್ ಡಿಸ್ಟೆನ್ಸ್ ಆಸ್ 50. ಸೊ ಇದನ್ನು ಡಯಾಮೀಟರ್ ಕೊಡಬೇಕು. ಡಯಾಮೀಟರ್ ಅವನು ಕೊಟ್ಟಿಲ್ಲ, ಇಲ್ಲಿ ರೇಡಿಯಸ್ ಕೊಡ್ತಾ ಇದ್ದಾನೆ. ಸೊ ಯು ಚೇಂಜ್ ಡಯಾಮೀಟರ್ ಟು ರೇಡಿಯಸ್ ಆ್ಯಂಡ್ ದಿಸ್ ಈಸ್ 25. ಇಟ್ ಈಸ್ ಗಿವನ್ 25. ನೌ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್, ಇಟ್ ಈಸ್ ದ ಡಿಸ್ಟೆನ್ಸ್. ಹೌ ಮಚ್ ಡಿಸ್ಟೆನ್ಸ್ ಯು ಆರ್ ಗಿವಿಂಗ್ ಫ್ರಮ್ ದ ಸೆಂಟರ್ ಆಫ್ ಅ ಸರ್ಕಲ್ ಟು ದಿಸ್ ಎಡ್ಜ್? It is 25. It is 25. Now you need to extract this line. ಈ ಲೈನನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಈಗ. ಸೊ 3D ಪ್ರಾಜೆಕ್ಟ್ 3D ಎಲಿಮೆಂಟ್ಸ್ ಈ ಲೈನ್ ಬಂತು. ಈಗ ಎರಡು ಲೈನನ್ನು ಡ್ರಾ ಮಾಡಬೇಕು. ಹಿಂದೆ ಒಂದು ಇದೇ ಥರ ಮಾಡಲನ್ನು ಮಾಡಿದ್ದೀವಿ ನಾವು, ಅದೇ ರೀತಿ ಇಲ್ಲಿ ಮಾಡ್ತಾ ಹೋಗಿ. ಈ ಕಡೆ ಒಂದು ಲೈನ್ ಹಾಕಬೇಕು. ಸೊ ಯು ಡ್ರಾ ಒನ್ ಮೋರ್ ವರ್ಟಿಕಲ್ ಲೈನ್ ಹಿಯರ್. ಸೊ ಸೆಲೆಕ್ಟ್ ದಿ ಡೈಮೆನ್ಷನ್ ಆಪ್ಷನ್, ಸೆಲೆಕ್ಟ್ ದಿಸ್ ಲೈನ್ and this circle, right click, tangency. Similarly select this vertical line, again this circle, right click, tangency. So now go to the trim option. This circle must up to this line, and again this circle must come up to this line, and ಈ ಲೈನ್ವರೆಗೂ ಬಂದು ಸ್ಟಾಪ್ ಆಗಬೇಕು. ಈ ಲೈನು ಇಲ್ಲಿವರೆಗೂ ಬಂದು ಸ್ಟಾಪ್ ಆಗಬೇಕು, ರೈಟ್? ಸೊ ಈಗ ನೀವು ಮಾಡೆಲ್ ಡ್ರಾಯಿಂಗ್ ನೋಡಿದಾಗ ದಿಸ್ ಔಟರ್ ಸಿಕ್ತೀಗ. ಈ ಒಳಗಡೆ ಒಂದು ಸರ್ಕಲ್ ಹಾಕೋಬೇಕಲ್ಲ, ದ್ಯಾಟ್ ಡಯಾಮೀಟರ್ ಈಸ್ 30. ನಾವು ಗೋ ಟು ಸರ್ಕಲ್, ಸೆಲೆಕ್ಟ್ ದಿಸ್. ಸೊ ಗಿವ್ ದ ಡೈಮೆನ್ಷನ್ ಫಾರ್ ಇಟ್. ದಿಸ್ ಶುಡ್ ಬಿ ಡಯಾಮೀಟರ್ ಕೊಟ್ಟಿದ್ದಾನೆ. ರೇಡಿಯಸ್ ಮುಂಚೆ ಕನ್ವರ್ಟ್ ಮಾಡಿದ್ವಿ, ರೇಡಿಯಸ್ ಇದೆ, ಅದನ್ನು ಡಯಾಮೀಟರ್ಗೆ ಇಟ್ಕೊಳ್ಳಿ. ದೆನ್ ಗಿವ್ ಡಯಾಮೀಟರ್ ಆಸ್ 30. ಎಂಟರ್. So right, go to tools, sketch analysis to check whether the sketch is closed or not. Both the sketches are closed. The color of the sketch is green. The sketch is perfect. Now exit from the sketcher. So now go to the model drawing. ಇದನ್ನ ತೆಗೆದಿರ, ಇದು ಎಲ್ಲಿ ತನಕ ಪ್ಯಾಡ್ ಆಗಬೇಕು? ಅಪ್ ಟು 80 ಡಿಸ್ಟೆನ್ಸ್ ಪ್ಯಾಡ್ ಆಗಬೇಕು. ಈಗ ಪ್ಯಾಡ್ ಆಪ್ಷನ್ ಯೂಸ್ ಮಾಡಿ 80 ಡಿಸ್ಟೆನ್ಸ್ ಪ್ಯಾಡ್ ಆಪ್ಷನಲ್ಲಿ ಕೊಡಬೇಕು ಈಗ. ಸೊ ಗೋ ಟು ದಿಸ್, ಗೋ ಟು ಪ್ಯಾಡ್ ಆಪ್ಷನ್. ಇದು ಫ್ರಂಟಲ್ಲಿ ಬರ್ತಾ ಇದೆ. ಸೊ ರಿವರ್ಸ್ ದ ಡೈರೆಕ್ಷನ್, ಬ್ಯಾಕ್ ಹೋಗಬೇಕು. So now the distance is 95 is there. So you need to give, this is the 80 ಕೊಟ್ಟಿದ್ದಾನೆ ಅಲ್ಲಿ ಅಲ್ವಾ? ಸೊ ಯು ಹ್ಯಾವ್ ಟು ಗಿವ್ ಇಟ್ 80 ಐ ಥಿಂಕ್. ಸೊ ಪ್ರೆಸ್ ಇಟ್ ಓಕೆ. ಇಲ್ಲಿವರೆಗೂ ಬಂತು. ಬಟ್ ಗೋ ಟು ಒನ್ಸ್ ಅಗೇನ್ ಮಾಡೆಲ್ ಡ್ರಾಯಿಂಗ್. ಸೊ ದಿಸ್ ಈಸ್ 80 ಆ್ಯಂಡ್ ದಿಸ್ ಈಸ್ ಆಲ್ಸೋ 80. ಇಲ್ಲಿ 80 ಇದೆ, ಇಲ್ಲಿಂದ ಇಲ್ಲಿಗೆ 80 ಕೊಟ್ಟಿದ್ದಾನೆ. 80 ಮೀನ್ಸ್, ಸೊ ದಿಸ್ ಈಸ್ ಈ ಕಡೆ 10 ಇರುತ್ತೆ, ಈ ಕಡೆ 10 ಇರುತ್ತೆ. ಅಂದರೆ ದಿಸ್ ಡಿಸ್ಟೆನ್ಸ್ ವಾಟ್ ಎವರ್ 80 ಈಸ್ ಗಿವನ್, ರೈಟ್? ಸೊ ಇಲ್ಲಿರೋದು 60 ಐ ಥಿಂಕ್. ಇದು 60 ಆಗಬೇಕು, ಇದು 60 ಇರಬೇಕು. ನಾವು 80 ತೊಗೊಂಡಿದ್ದೀವಿ. ಗೋ ಬ್ಯಾಕ್ ಹಿಯರ್, ಯು ಚೇಂಜ್ ದಿಸ್ ಟು 60. ನಾವು ಇದನ್ನು 60 ಮಾಡ್ಕೊಳ್ಳಿ. ಇದನ್ನು 60 ಮಾಡಿದರೆ 60 120 ಆಗುತ್ತೆ. ಇಟ್ ಶುಡ್ ಬಿ 40 ಆಗಬೇಕಿದೆ. ಇದು 40 ಮಾಡ್ಕೊಳ್ಳಿ, ಇದನ್ನು 40 ಮಾಡ್ಕೊಳ್ಳಿ, 40 ಮಾಡ್ಕೊಳ್ಳಿ, ರೈಟ್? 40 ಆದಮೇಲೆ ಗೋ ಬ್ಯಾಕ್, ಅಪ್ಡೇಟ್. ನಾವು ದಿಸ್ ಈಸ್ ಪರ್ಫೆಕ್ಟ್. ಸೊ ದಿಸ್ ಈಸ್ 80. ಆ್ಯಸ್ ಪರ್ ದಿಸ್ ಇವನು 80 ಕೊಟ್ಟಿದ್ದಾನೆ ಇಲ್ಲಿ. ಸೊ 80 ಅಂದರೆ ಇದು 60 ತೊಗೋಬೇಕಾಗತ್ತೆ. ಮುಂಚೆ ನಾವು 80 ಮಾಡಿದ್ವಿ, 80 ಅಲ್ಲ, ಇದನ್ನು 60 ತೊಗೋಬೇಕು. 60 ತೊಗೊಂಡ್ರೆ 140 60 ತೆಗೆದ್ರೆ 80 ಉಳಿಯುತ್ತೆ. ಫ್ರಮ್ ಹಿಯರ್ ಇಟ್ ಈಸ್ 40, ಫ್ರಮ್ ಹಿಯರ್ ಇಟ್ ಈಸ್ 40. ನಾವು ಅಗೇನ್ ಗೋ ಟು ಟ್ಯಾಬ್. ಈಗ ಇದು ಬಂದಾಯಿತು. ಈಗ ಇಲ್ಲೊಂದು ಕಟ್ ಬರಬೇಕು, ಇಲ್ಲೊಂದು ಕಟ್ ಬರಬೇಕು. ಆಮೇಲೆ ವಿ ಹ್ಯಾವ್ ಟು ಡ್ರಾ ದ
ಸ್ಟ್ರಿಪ್ ಹಿಯರ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ರಿಬ್ ಅಂತ ಕರಿತೀವಿ ನಾವು. ಈ ರಿಬ್ಬನ್ನು ಮಾಡಬೇಕಾಗತ್ತೆ, ಇಲ್ಲಿ ಎರಡು ಕಡೆ ಕಟ್ಔಟ್ ಮಾಡಬೇಕು. ನಾವು ಐ ಆಮ್ ಗೋಯಿಂಗ್ ಟು ಡೂ ದಿ ಕಟ್ಔಟ್ ಹಿಯರ್. ಗೋ ಟು ದ ಸ್ಕೆಚರ್. ನೋಡ್ರಿ, ಇಲ್ಲಿ ಕಟ್ಔಟ್ ಆಗಬೇಕು, ಇಲ್ಲಿನೂ ಕಟ್ಔಟ್ ಮಾಡ್ಕೋಬೇಕು ನಾನು. ಆ ಕಟ್ಔಟ್ ಡೈಮೆನ್ಷನ್ ಏನಿದೆ ಇಲ್ಲಿ ಕೊಟ್ಟಿದೆ ನೋಡ್ರಿ. ಇಲ್ಲಿ ಕಟ್ಔಟ್ ಡೈಮೆನ್ಷನ್ನು 20, 15 ಇರಬೇಕಂತ ಹೇಳ್ತಾನೆ. ಸೊ ಗೋ ಟು ಅಗೇನ್ ಬ್ಯಾಕ್. 20 ಯಾವ ಸೈಡ್ ಇದೆ ನೋಡ್ರಿ, 20 ಈ ಕಡೆ ಇರುತ್ತೆ. ಸೊ 15 ಈ ಕಡೆ ಇದೆ ಎಜ್ಜಲ್ಲಿ. ಸೊ ಈ ಎಜ್ಜಲ್ಲಿ 15, ಈ ಕಡೆ 20. ಸೊ ಐ ಆಮ್ ಗೋಯಿಂಗ್ ಟು ಡ್ರಾ 2 ರೆಕ್ಟ್ಯಾಂಗಲ್ಸ್. ಈ ಕಡೆ ಈ ಥರ ತಗೊಳ್ರಿ. ಇದನ್ನು ಡೈಮೆನ್ಷನ್ ತೊಗೊಳ್ಳಿ, ದಿಸ್ ಲೈನ್ ಆ್ಯಂಡ್ ದಿಸ್ ಲೈನ್, ರೈಟ್ ಕ್ಲಿಕ್, ಕೋಇನ್ಸಿಡೆನ್ಸ್, ರೈಟ್. ಸೊ ನಾವು ದಿಸ್ ಶುಡ್ ಬಿ 15, ಇದು 15 ಇರಬೇಕು, 15 ಇದೆ. ಆ್ಯಂಡ್ ದಿಸ್ ಶುಡ್ ಬಿ 20 ಇರಬೇಕು, ಇದು ಈ ಲೈನು 20 ಇರಬೇಕು. ರೈಟ್ ಕ್ಲಿಕ್, ಟೇಕ್ 20, ಎಂಟರ್. ಆಯಿತಾ? ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಡೈಮೆನ್ಷನ್ ಕೊಡಬೇಕು. ಇದೆಷ್ಟಿರುತ್ತೆ ಈಗ, ಫ್ರಮ್ ಹಿಯರ್ ಟು ಹಿಯರ್ ಎಷ್ಟಿರುತ್ತೆ ನೋಡಿ. ಟೋಟಲ್ 95 ತೊಗೊಂಡಿದ್ದೀವಿ. 95ಅಲ್ಲಿ 15 ಇಲ್ಲಿ ಕೊಟ್ಟಿದ್ದೀವಿ. 15 ಹೋದರೆ 95 80 ಉಳಿಯುತ್ತೆ. ಇಟ್ ಶುಡ್ ಬಿ 40 ಇರುತ್ತೆ. ಇದು 40 ಇತ್ತಂದರೆ ಈ ಕಡೆನೂ 40 ಇರುತ್ತೆ, ರೈಟ್. ಸೊ ಇದು ಈ ಕಡೆ ಆಯಿತು. ಇದೇ ರೀತಿ ಈ ಕಡೆ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಡ್ರಾ ಒನ್ ಲೈನ್ ಫ್ರಮ್ ಹಿಯರ್. ಇಲ್ಲಿಂದ ಒಂದು ಲೈನ್ ಹಾಕಿಕೊಳ್ತೀನಿ ನಾನೀಗ, ಸ್ಟ್ರೇಟ್ ವರ್ಟಿಕಲ್ ಲೈನ್. ಸೊ ಈ ಲೈನ್ ಎಕ್ಸಾಕ್ಟ್ಲಿ ಮಿಡಲ್ ಹಾಕಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ಮಿಡಲಲ್ಲಿ ಡ್ರಾ ಮಾಡ್ತೀನಿ. ಅಂದರೆ ದಿಸ್ ಈಸ್ 140, ಹಾಫ್ ತೊಗೋಬೇಕು ಎಕ್ಸಾಕ್ಟ್ಲಿ. ಇಟ್ ಶುಡ್ ಬಿ 70, ಎಂಟರ್. ನಾವು ಈಗ ಏನು ಮಾಡಬೇಕಂದ್ರೆ ಯು ಸೆಲೆಕ್ಟ್ ದಿಸ್ ಸ್ಕೆಚ್. ಈ ಸ್ಕೆಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಟು ದಿ ಮಿರರ್ ಆಪ್ಷನ್, ಇಲ್ಲಿದೆ ನೋಡ್ರಿ. ಮಿರರ್ ಆಪ್ಷನ್ ಕ್ಲಿಕ್ ಮಾಡಿ ಈ ಲೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಕಡೆ ಕಟ್ಔಟ್ ಸ್ಕೆಚ್ ಆಟೋಮೆಟಿಕ್ ಆಗಿ ಬಂದುಬಿಡುತ್ತೆ. ನಾನು ಮಿರರ್ ಮಾಡ್ಕೊಂಡೆ. ಈ ಲೈನನ್ನು ಎದಕ್ಕೆ ಯೂಸ್ ಮಾಡ್ಕೊಂಡ್ರಿ, ದಿಸ್ ಲೈನ್ ಈಸ್ ಯೂಸ್ಡ್ ಓನ್ಲಿ ಫಾರ್ ದ ಕನ್ಸ್ಟ್ರಕ್ಷನ್ ಪರ್ಪಸ್. ರೆಫರೆನ್ಸ್ ಆಗಿ ಇದನ್ನು ಯೂಸ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಇದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಕನ್ಸ್ಟ್ರಕ್ಷನ್ ಲೈನ್ ಮಾಡಬೇಕು. ಡಾಟೆಡ್ ಆಗಿಬಿಡ್ತದೆ, ಮತ್ತೆ ಇದನ್ನು ಆಫ್ ಮಾಡಬೇಕು, ರೈಟ್. ಈಗ ಟೂಲ್ ಸ್ಕೆಚ್ ಅನಾಲಿಸಿಗೆ ಹೋದಾಗ 2 ಕ್ಲೋಸ್ಡ್ ಸ್ಕೆಚ್ ಇರಬೇಕು. ಗೋ ಟು sketch analysis, 2 closed ಇದೆ. Then your sketch color of the sketch is also green. The sketch is completely closed. You are perfect now. Exit from the sketcher workbench. Now go to pocket. Pocket means you making removal of the material. Click this. So up to the distance of 10, give the 10. Then okay. So this is the cutout now. So what is the left out now? This rib is left out in here in the middle. This rib is left out now. ಸೊ ಈ ರಿಬ್ಬನ್ನು, ಈ ಮಿಡಲ್ ರಿಬ್ಬನ್ನು ತೆಗಿಬೇಕಾದಾಗ ಇಲ್ಲಿ ಯಾವ ಪ್ಲೇನ್ ಮೇಲೆ ಹೋಗಬೇಕು ಆ ಪ್ಲೇನ್ ಇಲ್ಲ ಅಲ್ಲೀಗ. ಸೊ ಯು ನೀಡ್ ಟು ಡ್ರಾ ದ ಪ್ಲೇನ್. ಸೊ ಹೌ ಟು ಡ್ರಾ ದ ಪ್ಲೇನ್ ನಾವು, ಯು ಟೇಕ್ ದಿಸ್, ಸೆಲೆಕ್ಟ್ ದಿಸ್ ಪ್ಲೇನ್, ಕ್ಲಿಕ್ ದ ಪ್ಲೇನ್, ಯು ಕನ್ಸ್ಟ್ರಕ್ಟ್ ಪ್ಯಾರಲಲ್ ಪ್ಲೇನ್ ಆರ್ ಆಫ್ಸೆಟ್ ಪ್ಲೇನ್. ಇದು ಈ ಕಡೆ ಬರ್ತಾ ಇದೆ, ನಮ್ಗೆ ಆ ಕಡೆ ಹೋಗಬೇಕು. ರಿವರ್ಸ್ ಡೈರೆಕ್ಷನ್ ಮಾಡಿ ಇದನ್ನು 70 ಎಂಟರ್ ಮಾಡಿ, 70 ಎಂಟರ್. ಸೊ ಅವಾಗ ಮಿಡಲ್ ಬಂತು. ಯಾಕೆ 70 ತೊಗೊಂಡಂದರೆ ದ ಟೋಟಲ್ ಈಸ್ 140, ಅದರ ಅರ್ಧ 70 ಬರುತ್ತೆ. ಅದಕ್ಕೆ 70 ಮಿಡಲಲ್ಲಿ ತೊಗೊಳ್ರಿ. ಈಗ ಈ ಪ್ಲೇನಲ್ಲಿ ಹೋಗಬೇಕು. ಈ ಪ್ಲೇನಲ್ಲಿ ಹೋಗಿ ಸ್ಕೆಚರಿಗೆ ಹೋಗ್ರಿ. ಸ್ಕೆಚರಿಗೆ ಹೋದ್ಮೇಲೆ ಡಬಲ್ ಕ್ಲಿಕ್ ಆನ್ ದಿಸ್, ಇದನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿರಿ, ಇದನ್ನು ಕ್ಲಿಕ್ ಮಾಡಿರಿ. ಈಗ ಆಯಿತಾ? ಇದು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಈಗ ಇದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಯು ಡ್ರಾ ಒನ್ ಲೈನ್ ಫ್ರಮ್ ದಿಸ್ ಪಾಯಿಂಟ್. ಈ ಪಾಯಿಂಟಿಂದ ಡ್ರಾ ಮಾಡಬೇಕು. ಸುಮ್ಮನೆ ಡ್ರಾ ಮಾಡಿ, ಎಲ್ಲಿಗಾದರೂ ಡ್ರಾ ಮಾಡಿದರೆ ಡ್ರಾ ಮಾಡಿ, ಎಲ್ಲಾದರೂ ಮಾಡಿ ನಡೆಯುತ್ತೆ. ಸೊ ಇವಾಗ ಡೈಮೆನ್ಷನ್ ತೊಗೊಂಡು ಸಿಲೆಕ್ಟ್ ದಿಸ್ ಲೈನ್, ಈ ಸರ್ಕಲ್ ತೊಗೊಂಡು ರೈಟ್ ಕ್ಲಿಕ್ ಮಾಡಿ ಟ್ಯಾಂಜೆನ್ಸಿ ಕೊಡಬೇಕು ಈಗ, ಆಯಿತಾ? ಅದಾದಮೇಲೆ ಟ್ರಿಮ್ ಮಾಡಬೇಕು. ಯಾಕೆ ಟ್ರಿಮ್ ಮಾಡಬೇಕಂದ್ರೆ ಇದು ಅಡಿಷ್ನಲ್ ಆಗುತ್ತೆ, ಇಲ್ಲಿವರೆಗೆ ಬಂದು ನಿಲ್ಬೇಕಾದ. ಈಗ ಗೋ ಟು ಟ್ರಿಮ್, ಸಿಲೆಕ್ಟ್ ದಿಸ್ ಆ್ಯಂಡ್ ಸಿಲೆಕ್ಟ್ ದಿಸ್ ಲೈನ್. ಈಗ ಅದು ಕ್ಲೋಸ್ ಆಗಿದೆಲ್ಲ ಚೆಕ್ ಮಾಡಲಿಕ್ಕೆ ಗೋ ಟು ಟೂಲ್ಸ್, ಸ್ಕೆಚ್ ಅನಾಲಿಸಿಸ್ಗೆ ಹೋಗ್ರಿ. ಸೊ ದಿಸ್ ಇಸ್ ಕ್ಲೋಸ್ಡ್, ಈಸ್ ಪರ್ಫೆಕ್ಟ್ ನೌ. ಎಕ್ಸಿಟ್ ಫ್ರಮ್ ದ ಸ್ಕೆಚರ್. ಈಗ ಮಿಡಲಲ್ಲಿ ತೆಗೆದಿದ್ದೀರಾ. ಮಿಡಲಲ್ಲಿ ತೆಗೆದಿರೋದ್ರಿಂದ ಇದ್ರ ಥಿಕ್ನೆಸ್ಸು 10 ಇದೆ. ನಿಮ್ಮದು ಸ್ಕೆಚ್ ಇದ್ರ ಮಿಡಲ್ ಇದೆ. ಈಗ ನೀವು ಪ್ಯಾಡ್ ಮಾಡಿದರೆ ಪ್ಯಾಡ್ 1 ಡೈರೆಕ್ಷನಲ್ಲಿ ಮಾತ್ರ ಹೋಗುತ್ತೆ. ಸೊ 1 ಡೈರೆಕ್ಷನ್ ಹೋಗೋದ್ರಿಂದ ಯು ಸೆಲೆಕ್ಟ್ ದಿ ಪ್ಯಾಡ್ ಆಪ್ಷನ್. ಈಗ ಒಂದೇ ಡೈರೆಕ್ಷನಲ್ಲಿ 10 ಬರುತ್ತೆ, ಬಟ್ ಮಿಡಲ್ ಸ್ಕೆಚ್ ಇರೋದ್ರಿಂದ ಆ ಕಡೆ 5, ಈ ಕಡೆ 5 ಬರಬೇಕು. ಅದಕ್ಕೆ ಯು ಕ್ಯಾನ್ ಗಿವ್ ಮಿರರ್ ಎಕ್ಸ್ಟೆಂಟ್ ಅಂತ ಕೊಟ್ಟು 10 ಇರೋದನ್ನು 5 ಎಂಟರ್ ಮಾಡಬೇಕು. 5 mm. ಇಫ್ ಯು ಎಂಟರ್ 5 mm, ದೆನ್ ಟೋಟಲ್ ಈ ಕಡೆ 5, ನಿಮ್ಮ ಮಿಡಲ್ ಸ್ಕೆಚ್ಚಿಂದ ಈ ಕಡೆ 5 ಮೆಟೀರಿಯಲ್ ಆ್ಯಡ್ ಆಗುತ್ತೆ, ಈ ಕಡೆ 5 ಮೆಟೀರಿಯಲ್ ಆ್ಯಡ್ ಆಗುತ್ತೆ. ಟೋಟಲ್ 10 mm ಬರುತ್ತೆ. ಪ್ರೆಸ್ ಇಟ್ ಓಕೆ. ಸೊ ನಾವು ದಿಸ್ ಈಸ್ ಯುವರ್ ಮಾಡಲ್. ಸೊ ದಿಸ್ ಈಸ್ ಪರ್ಫೆಕ್ಟ್ ಮಾಡಲ್. ನಾವು ಈ ಮಾಡಲ್ಗೆ ನೀವೇನು ಮಾಡಬೇಕು, ಈಗ ಡ್ರಾಯಿಂಗನ್ನು ಮಾಡಬೇಕು. ಡ್ರಾಯಿಂಗ್ ಮಾಡೋದು ಗೊತ್ತಿದೆ. ಗೋ ಟು ಸ್ಟಾರ್ಟ್,
mechanical design, then go to the drafting. Now drafting ಹೋಗ್ಬೇಕು ಈಗ. So it will take some time initially to open the drafting. So just press OK. So OK ಆದಮೇಲೆ then you select the front view. Front view ನ ತಗೊಳ್ರಿ. Go to window, part 1 ಗೆ ಹೋಗ್ರಿ. Part 1 ಗೆ ಹೋದ್ಮೇಲೆ so now I am selecting this as the front view. ಇದನ್ನ front view ತಗೋತಾ ಇದ್ದೀನಿ. Yes, this is front view. So ಇದಕ್ಕೆ go to front view ಒಳಗಡೆ ಹೋಗ್ರಿ. Projection views ಬರುತ್ತೆ. Select the projection views. This is top view. For this I want to draw the right side view now. So I am clicking right side view like this, right? More view ಬಂತು. So now you give the dimensioning. ಇದಕ್ಕೆ dimensioning ಕೊಡಬೇಕಾಗುತ್ತೆ ಈಗ. How to give the dimensioning? Before giving the dimensioning, ಇವು ಎರಡನ್ನು ಏನು ಮಾಡಬೇಕು, ಹೈಡ್ ಮಾಡಿರಿ. ಅಂದರೆ ಡೈಮೆನ್ಷನ್ ಕೊಡಲಿಕ್ಕೆ ಈಸಿ ಆಗುತ್ತೆ ನಿಮ್ಮದು. ಸೊ ಹೈಡ್ ದಿಸ್ ಪಾಯಿಂಟ್ ಆಸ್ ವೆಲ್. ಸೊ ಇಲ್ಲಿ ಬಂದಾಗ ಗೋ ಟು ದಿ ಡೈಮೆನ್ಷನಿಂಗ್. ಇದು ಡಿಸ್ಟೆನ್ಸ್ ಯು ಗಿವ್ ದಿ ದಿಸ್ ಡಿಸ್ಟೆನ್ಸ್ ಈಸ್ 40 ಆರ್ ಎಲ್ಸ್ ಹೌ ಈ ಹ್ಯಾಸ್ ಗಿವನ್ ಇನ್ ದ ಡ್ರಾಯಿಂಗ್ ದ ಸೇಮ್ ಥಿಂಗ್ ಯು ಹ್ಯಾವ್ ಟು ಗಿವ್ ಇಟ್ ದರ್. ಆ ಥರ ಕೊಟ್ಟರು ಬರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಐ ಆಮ್ ಡಿಲೀಟಿಂಗ್ ದಿಸ್ ಡೈಮೆನ್ಷನ್. ಅಲ್ಲಿ ಡ್ರಾಯಿಂಗಲ್ಲಿ ಹಂಗಿದೆಯೋ ಹಾಗೆ ಕೊಡ್ತೀನಿ. ಸೆಲೆಕ್ಟ್ ದಿಸ್, you name this as 60 and overall distance you have to give from here to here, this is 140. ಇದೇ ಥರ ಇಲ್ಲಿ ಕೊಟ್ಟಿದ್ದಾನೆ, ಹಾಗೆ ನಾನು ಕೊಡ್ತಾ ಇದ್ದೀನಿ ಈಗ. Similarly this one you have to show, this is 10, this one is from here to here, it is also 10. ಅವನು ಕೊಟ್ಟಿದ್ದಾನೆ, this is 10, right? ಇದಾದ್ಮೇಲೆ next this you have to give thickness of the rib. How much is this rib thickness? That is 10 again, right? So ಅದು 10 ಇದೆ. ಅದಾದ್ಮೇಲೆ then you have to give how much is this one from here to here, ಎಷ್ಟಿದೆ ಅದನ್ನು ಕೊಡಬೇಕಾಗುತ್ತೆ. This is 80 now, right? ಇದಾದ್ಮೇಲೆ then next you double click here. ಇಲ್ಲಿಂದ ಡಬಲ್ ಕ್ಲಿಕ್ ಮಾಡಬೇಕು. ಸೊ ಇದರಲ್ಲಿ ಕಟ್ಔಟ್ ದ ಡೈಮೆನ್ಷನ್ ಅನ್ನು ಕೊಡಬೇಕಾಗುತ್ತೆ. ನಾವು ಐ ನೀಡ್ ಟು ಗಿವ್ ದಿ ಕಟ್ಔಟ್ ಡೈಮೆನ್ಷನ್. ಸೊ ಗೋ ಟು ಡೈಮೆನ್ಷನಿಂಗ್ ಹೋಗ್ರಿ. ಅದು ಹೋದ್ಮೇಲೆ ಓವರ್ ಆಲ್ ಡೈಮೆನ್ಷನ್ ಯು ಹ್ಯಾವ್ ಟು ಗಿವ್ ಫಸ್ಟ್ ಫ್ರಮ್ ಹಿಯರ್ ಟು ಹಿಯರ್, ಇಟ್ ಶುಡ್ ಬಿ 95 ಇರುತ್ತೆ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಈ ಕಟ್ಔಟ್ ಡೈಮೆನ್ಷನ್ ಎಷ್ಟಿದೆ ಅದನ್ನು ಕೊಡ್ರಿ. ಸಿಮಿಲರ್ಲಿ ಫ್ರಮ್ ದಿಸ್ ಯು ನೀಡ್ ಟು ಗಿವ್ ದಿಸ್ ಇಸ್ 20. ಕಟ್ಔಟ್ ಡೈಮೆನ್ಷನ್ ಬರುತ್ತೆ. ಈಗ ಇಷ್ಟಾದರೆ ಈ ವ್ಯೂವಲ್ಲಿ ಇದಿಷ್ಟೇ ಡೈಮೆನ್ಷನ್ನ ತೋರಿಸ್ಬೇಕಾಗಿರೋದು. ಈಗ ಇದಾದಮೇಲೆ ಇಲ್ಲಿ ತೋರಿಸ್ಬೇಕಾಗತ್ತೆ ನಮಗೀಗ. ವಿ ನೀಡ್ ಟು ಶೋ ದಿಸ್. ಸೊ ರೈಟ್ ಕ್ಲಿಕ್ ಆನ್ ದಿಸ್ ನೌ, ಗೋ ಟು ಪ್ರಾಪರ್ಟೀಸ್, ದೆನ್ ಯು ನೀಡ್ ಟು ಸ್ವಿಚ್ ಆನ್ ಸೆಂಟರ್ ಲೈನ್, axis lines you need to show it. Press it OK now. So it will show the center line. Now double click on this. Now you need to give the dimensioning here. First you need to hide these two. Hide it. ಸೊ ಇದಕ್ಕೆ ಡೈಮೆನ್ಷನಿಂಗ್ ಕೊಡಬೇಕಾದಾಗ ಹೆಂಗೆ ಡೈಮೆನ್ಷನಿಂಗ್ ಕೊಡ್ತಿರಾಗ ಡಬಲ್ ಕ್ಲಿಕ್ ಆನ್ ದ ಡೈಮೆನ್ಷನಿಂಗ್. ಸೊ ಇದಕ್ಕೆ ಡೈಮೆನ್ಷನ್ ತೋರಿಸ್ಬೇಕಾಗುತ್ತೆ. ಸೊ ಗೋ ಟು ಹಿಯರ್, ಸೆಲೆಕ್ಟ್ ಸೆಕೆಂಡ್ ಆಪ್ಷನ್. ಸೊ ಯು ಕ್ಯಾನ್ ಶೋ ಇಟ್ ಸಮಥಿಂಗ್ ಲೈಕ್ ದಿಸ್. ಇಟ್ ಈಸ್ 50. This is a diameter is 50 as given, but in the drawing he has shown this is a radius. So you better you show radius only. Go to inside this, ಇದರೊಳಗಡೆ ಹೋಗ್ರಿ. ಇಲ್ಲಿ radius ಅಂತ ಇದೆ. Select this. So go to this, select second option. So you can show this is radius 25. Similarly go inside, select again first option. This is diameter. Show that select this one. So you'll come across this is radius. It is showing radius. So better select this. Select this. Go to diameter. Select this and show this is diameter. Select here. So it shows now the diameter. Again, so go to the dimension. Select this center line to this line. It is given as 40, or in the drawing what he has given 50. So select from center line to this edge. So this is 50. This is the 50. It is given there. So this is what the dimensioning of it. So now as I told, so you switch on this as well. Go to properties.
you make the center lines, hidden lines axis. Now press OK. It is look like this. Similarly here also, right click, go to properties, center line, hidden line axis, press OK. It is looks something like this now. And now you select all the three views from the specification tree like this. Right click, go to properties. At a time you switch off display view frame, press OK. So this is your drawing. So select all the views at once, change the font sizes to 5, so the all dimensions you looks very clear here, right? So like this is the drawing of it. This is the drawing.